ಹೋಗಿ ಪೊಲೀಸ್ ಠಾಣೆಗೆ ನನಗೇನು ನೋಟಿಸ್ ಏನು ಕಳಿಸಿದ ನಂತರ ನಾವು ಬಂದು ಹಾಜರಾತೀನಿ ಅಂತ ನಾನು ಕಾನೂನಕ್ಕೆ ನಾವು ತಲೆಬಾಗ್ತೀನಿ ನಾ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾನು ಕಾನೂನು ತಲೆಬಾಗ್ತೀನಿ ಅಂತ ಬಂದದ್ದು ಸತ್ಯ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಕೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಲ್ಲಿಕಾರ್ಜುನ ಮುತ್ಯ ಮೇಲೆ ಪ್ರಕರಣ ದಾಖಲಾಗಿತ್ತು. ಒಂದು ಮಗುವಿನ ಜೊತೆ ಅನುಚಿತ ವರ್ತನೆ ಮಾಡಿದ್ದಾರೆ ಅನ್ನುವಂಥ ಕಾರಣದಿಂದಾಗಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಈ ಮಲ್ಲಿಕಾರ್ಜುನ ಮುತ್ಯ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿರಲಿಲ್ಲ. ಅದರ ಬಳಿಕವೂ ಕೂಡ ದೂರು ದಾಖಲಾದಂತಹ ನಂತರದಲ್ಲಿ ಪೊಲೀಸರು ಒಂದು ನೋಟಿಸನ್ನು ಕೂಡ ಕೊಡ್ತಾರೆ. ನೋಟಿಸಿಗೆ ಇನ್ನು ಆ ನೋಟಿಸ್ನಲ್ಲಿ ತನಿಖೆಗೆ ಬರಬೇಕು ಅಥವಾ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಬೇಕು ಅನ್ನುವ ರೀತಿಯಲ್ಲಿ ಬರೆದುಕೊಂಡಿರ್ತಾರೆ. ಅಂದಹಾಗೆ ಈ ಪ್ರಕರಣ ಏನು, ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಜೊತೆಗೆ ಪ್ರಕರಣದ ಬಗ್ಗೆ ಒಂದಿಷ್ಟು ನಾನು ನಿಮಗೆ ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟು ಬರ್ತೀನಿ. ಪ್ರಕರಣ ಅಂದರೆ ಏನು, ಹೇಗಿರುತ್ತೆ, ಸೊ ಏನೇನೆಲ್ಲ ಇಲ್ಲಿ ರಿಸ್ಟ್ರಿಕ್ಷನ್ಸ್ಗಳಿದ್ದಾವೆ, ಅಷ್ಟೊಂದು ಸ್ಟ್ರಾಂಗ್ ಆಗಿದೆಯಾ, ಸೊ ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಶಿವಪುರ ಗ್ರಾಮೀಣ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಶರಣ್ಗೌಡ ನ್ಯಾಮಣ್ಣವರ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಲಾಗಿರುತ್ತೆ. ತನಿಖೆಯನ್ನು ಕೂಡ ನಡೆಸಲು ಪ್ರಾರಂಭಿಸಿ ಬಿಟ್ಟಿರ್ತಾರೆ. ಸೊ ಈ ಹಿಂದೆ ಒಂದು ವಾರದ ಹಿಂದೆನೇ ಈ ಒಂದು ಮಲ್ಲಿಕಾರ್ಜುನ ಮುತ್ಯ ಮೇಲೆ ಪ್ರಕರಣ ದಾಖಲಾಗಿತ್ತು. ಆದರೆ ಯಾವುದೇ ಕಾರಣಕ್ಕೂ ಆತನನ್ನು ಬಂಧಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಮಲ್ಲಿಕಾರ್ಜುನ ಮುತ್ಯಗೆ ಇರುವಂಥ ಒಂದು ಮಠ ಆಗಿರ್ಬೋದು ಅಥವಾ ಬೇರೆ ಬೇರೆ ಲೊಕೇಶನ್ದಲ್ಲೂ ಕೂಡ ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿ ಇರೋದಿಲ್ಲ. ಅದಾದ ಬಳಿಕ ಪೊಲೀಸರು ಮುಂದಿನ ಹಂತಕ್ಕೆ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಪತ್ತೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೋಟಿಸನ್ನು ಕೊಡೋದಕ್ಕೆ ಮುಂದಾಗೆ ಬಿಡ್ತಾರೆ. ಸೊ ನೋಟಿಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ನೋಟಿಸ್ಗೆ ಆ ವ್ಯಕ್ತಿ ಬರಲೇಬೇಕಾಗುತ್ತೆ. ನೋಟಿಸ್ ನೀಡಿದ ಬಳಿಕ ಸರಿಯಾಗಿ ಸ್ಪಂದನೆಯನ್ನು ಮಾಡದೇ ಇದ್ದರೆ ಆ ವ್ಯಕ್ತಿಯನ್ನು ಬಂಧಿಸುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೋಟಿಸ್ ನೀಡಿದ ಬಳಿಕ 4ನೇ ಮಾರ್ಚ್ ಸಾಯಂಕಾಲದಷ್ಟೊತ್ತಿಗೆ ಈ ಒಂದು ವ್ಯಕ್ತಿ ಶಹಪುರ ಪೊಲೀಸ್ ಠಾಣೆಗೆ ಬರ್ತಾನೆ. ಅಲ್ಲಿಂದ ಪೊಲೀಸರು ಈ ವ್ಯಕ್ತಿಯನ್ನು ವಶಪಡಿಸಿಕೊಳ್ತಾರೆ. ವಶಪಡಿಸಿಕೊಂಡು ಆ ಸಂದರ್ಭಕ್ಕೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ಅಲ್ಲಿಂದ ಮತ್ತೆ ವಾಪಸ್ ಕಳಿಸಿ ಬಿಡ್ತಾರೆ. ಸೊ ಇಲ್ಲಿ ಒಂದು ನಿಮಗೆ ಪ್ರಶ್ನೆ, ಗೊಂದಲ ಇಂಥದ್ದೆಲ್ಲವೂ ಕೂಡ ಕಾಡ್ತಾ ಇರಬಹುದು. ಸ್ವತಃ ಮಲ್ಲಿಕಾರ್ಜುನ ಮುತ್ಯಾನೆ ಆ ಒಂದು ಪೊಲೀಸ್ ಸ್ಟೇಷನ್ಗೆ ಬಂದರೆ ಯಾಕೆ ಆತನನ್ನು ಬಂಧಿಸಲಾಗಲಿಲ್ಲ? ಸೊ ಇಲ್ಲಿ ನಾನು ನಿಮಗೆ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟು ಬಿಡ್ತೀನಿ. ಸೊ ನೋಟಿಸ್ ಕೊಡದೇ ಆ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಅವಕಾಶಗಳು ಇರೋದಿಲ್ಲ. ಬರಬಹುದು, ಆದರೆ ಪೊಲೀಸ್ ಸ್ಟೇಷನ್ಗೆ ಒಂದು ಅಧಿಕೃತವಾಗಿ ನೋಟಿಸ್ ಬಂದ ಬಳಿಕ ಈ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಬರದೇ ಇದ್ದರೆ ಅಥವಾ ತನಿಖೆಗೆ ಹಾಜರಾಗದೇ ಇದ್ದರೆ ಆತನನ್ನು ಬಂಧಿಸುವಂಥ ಸಾಧ್ಯ ಇರುತ್ತೆ. ಕೇವಲ ಮಲ್ಲಿಕಾರ್ಜುನ ಮುತ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ, ಯಾವುದೇ ಒಂದು FIR ಆದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ಇರುತ್ತೆ. ಈ ಮಲ್ಲಿಕಾರ್ಜುನ ಮುತ್ಯ ಮಠಕ್ಕೆ ನೋಟಿಸ್ ಹೋಗಿರುತ್ತೋ, ನೋಟಿಸ್ ಹೋಗಿರುವಂಥ ಮಾಹಿತಿ ಮಲ್ಲಿಕಾರ್ಜುನ ಮುತ್ಯಗೆ ಗೊತ್ತಾಗುತ್ತೆ. ಅದಾದ ಬಳಿಕ ಮಲ್ಲಿಕಾರ್ಜುನ ಮುತ್ಯ ನೇರವಾಗಿ ಪೊಲೀಸರನ್ನು ಭೇಟಿ ಆಗ್ತಾನೆ. ಆ ಸಂದರ್ಭಕ್ಕೆ ಮಾಹಿತಿಯನ್ನು ಕಲೆ ಹಾಕಿ ಮತ್ತೆ ವಾಪಸ್ ಕಳಿಸ್ತಾರೆ. ನೋಟಿಸ್ಗೆ ಸ್ಪಂದನೆಯನ್ನು ನೀಡಿರುವ ಕಾರಣದಿಂದಾಗಿ ಮತ್ತೆ ವಾಪಸ್ ಕಳಿಸ್ತಾರೆ. ಅದಾದ ಬಳಿಕ ಮತ್ತೊಂದು ನೋಟಿಸನ್ನು ಅದೇ ರಾತ್ರಿಗೆ ಹೊರಡಿಸ್ತಾರೆ. ಅಂದರೆ ಮಾರನೇ ದಿನವೂ ಕೂಡ ನೀವು ತನಿಖೆಗೆ ಬರಬೇಕು ಅನ್ನೋ ರೀತಿಯಲ್ಲಿ ನೋಟಿಸನ್ನು ಕೂಡ ಕೊಡ್ತಾರೆ. ಆ ಒಂದು ನೋಟಿಸ್ಗೂ ಕೂಡ ಮಲ್ಲಿಕಾರ್ಜುನ ಮುತ್ಯ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಅಂದರೆ ಸ್ಪಂದನೆಯನ್ನು ಕೂಡ ನೀಡ್ತಾರೆ. ಸೊ ಅದಾದ ಬಳಿಕ ಮಲ್ಲಿಕಾರ್ಜುನ ಮುತ್ಯ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಶಿವಪುರ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಒಂದು ವೈದ್ಯಕೀಯ ತಪಾಸಣೆಯನ್ನು ಕೂಡ ಮಾಡಲಾಗುತ್ತೆ. ಅದಾದ ಬಳಿಕ ಪೊಲೀಸರು ಸತತವಾಗಿ 5-6 ಗಂಟೆಗಳ ಕಾಲ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಜೊತೆಗೆ ಮಲ್ಲಿಕಾರ್ಜುನ ಮುತ್ಯ ಮೊಬೈಲ್ ಅನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ಸೊ ಇದರ ಬೆನ್ನಲ್ಲೇ ಮಲ್ಲಿಕಾರ್ಜುನ ಮುತ್ಯ ಅವರನ್ನ ತನಿಖೆ ಮಾಡಲಾಗುತ್ತೆ. ತನಿಖೆ ಆದ ಬಳಿಕ ಮತ್ತೆ ಅವರನ್ನ ವಾಪಸ್ ಮಠಕ್ಕೆ ಕಳಿಸಲಾಗುತ್ತೆ. ಮುಂದಿನ ಹಂತದಲ್ಲಿ ಅಥವಾ ಮುಂದೆ ನಾವು ನೋಟಿಸ್ ಕೊಟ್ಟಿರುವಂಥ ಸಂದರ್ಭದಲ್ಲಿ ನೀವು ತನಿಖೆಗೆ ಹಾಜರಾಗಬೇಕು ಅನ್ನೋ ರೀತಿಯಲ್ಲಿ ಪೊಲೀಸರು ಹೇಳಿ ಕಳುಹಿಸಿರ್ತಾರೆ. ಅದಾದ ಬಳಿಕ ಮಲ್ಲಿಕಾರ್ಜುನ ಮುತ್ಯ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಇಷ್ಟು ಮಾಧ್ಯಮದವರ ಜೊತೆಗೂ ಕೂಡ ಮಾತನಾಡಿಕೊಳ್ತಾರೆ. ಆ ಸಂದರ್ಭದಲ್ಲಿ ಹೇಳಿರುವಂಥದ್ದು, ಕಾನೂನು ಎಲ್ಲರಿಗೂ ಒಂದೇ, ನಾನು ಕಾನೂನಿನ ಚೌಕಟ್ಟಿನಲ್ಲಿ ಇದ್ದೇನೆ, ಕಾನೂನು ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಅಥವಾ ಕಾನೂನು ಯಾವ ರೀತಿಯಾದಂಥ ತನಿಖೆಗೆ ಹಾಜರುಪಡಿಸುತ್ತೋ ನಾನು ಅದಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥದ್ದು, ಮತ್ತು ಜೊತೆಗೆ ಯಾವುದೇ ಒಂದು ಪೊಲೀಸ್ ಇಲಾಖೆಯಿಂದ ನೋಟಿಸ್ ಬಂದಂಥ ಸಂದರ್ಭದಲ್ಲಿ ನಾನು ಅದಕ್ಕೆ ಸ್ಪಂದನೆಯನ್ನು ಕೂಡ ನೀಡ್ತೀನಿ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ಮಲ್ಲಿಕಾರ್ಜುನ ಮುತ್ಯ ಆ ಸಂದರ್ಭಕ್ಕೆ ನೀಡಿರುವಂಥದ್ದು. ಸೊ ಇದಿಷ್ಟು ಮಲ್ಲಿಕಾರ್ಜುನ ಮುತ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದಂತಹ ಬೆಳವಣಿಗೆ. ಪ್ರಕರಣದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಗಮನಿಸ್ತಾ ಹೋಗೋಣ. ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಣೆ ಮಾಡುವ ಸಲುವಾಗಿ 2012ರಲ್ಲಿ ಈ ಒಂದು ಕಾಯ್ದೆ ಜಾರಿಗೆ ಬಂತು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಲೈಂಗಿಕ ದೌರ್ಜನ್ಯ, ಕಿರುಕುಳ ಮತ್ತು ಅಶ್ಲೀಲತೆಯಿಂದ ರಕ್ಷಿಸುವ ಸಮಗ್ರ ಕಾನೂನು ಇದಾಗಿರುವಂಥದ್ದು. ಒಟ್ಟಾರೆಯಾಗಿ ಮಕ್ಕಳಿಗೆ ಇಷ್ಟವಿಲ್ಲದೆ ಇರುವಂಥದ್ದು ಅಥವಾ ಮಕ್ಕಳಿಗೆ ಇಷ್ಟನೋ ಅಥವಾ ಕಷ್ಟನೋ ಅದರ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಅದರಲ್ಲಿ ನಾವು ಅನುಚಿತವಾಗಿ ವರ್ತನೆ ಮಾಡುವಂಥದ್ದು. ಕೇವಲ ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟೇ ಅಲ್ಲ, ಮಕ್ಕಳು ಒಂದು ವೇಳೆ ಅವರಿಗೆ ಯಾವುದೇ ಒಂದು, ಈಗ ಫಾರ್ ಎಕ್ಸಾಂಪಲ್ ಮಲ್ಲಿಕಾರ್ಜುನ ಮುತ್ಯ ಕೇಸಲ್ಲೂ ಕೂಡ ಆಗಿರುವಂಥದ್ದು ಅದೇ,
ಮಲ್ಲಿಕಾರ್ಜುನ ಮುತ್ಯ ಆ ಒಂದು ಮಗುವಿನ ಜೊತೆ ಒಂದು ಯಾವುದೇ ಸಂಬಂಧದಲ್ಲಿ ಇರ್ಬೋದು, ತಂದೆಯ ಸಂಬಂಧದಲ್ಲಿರ್ಬೋದು ಅಥವಾ ಅಣ್ಣನ ಸಂಬಂಧದಲ್ಲಿರ್ಬೋದು, ಏನೇ ಇರ್ಬೋದು, ಅವರ ಮನಸ್ಸಲ್ಲಿ ಭಾವನೆಗಳು ಹೇಗೆ ಇರ್ಬೋದು. ಆದರೆ ಆ ವಿಡಿಯೋದಲ್ಲಿ ಗಮನಿಸಿರುವ ಪ್ರಕಾರ, ಆ ವಿಡಿಯೋದಲ್ಲಿ ಆಗಿರುವ ಪ್ರಕಾರ ಮಗು ಅದನ್ನು ನಿರಾಕರಿಸ್ತಾ ಇದ್ದರೆ, ಅದನ್ನು ಈ ವ್ಯಕ್ತಿ ಪದೇ ಪದೇ ಆ ರೀತಿಯಾಗಿ ನಡೆದುಕೊಳ್ತಾ ಇದ್ದರೆ ಅದನ್ನು ಅನುಚಿತ ವರ್ತನೆ ಎಂದು ಬಿಂಬಿಸಲಾಗುತ್ತೆ. ಆ ಕಾರಣದಿಂದಾಗಿ ಮಲ್ಲಿಕಾರ್ಜುನ ಮುತ್ಯ ಮೇಲೆ ದೂರು ದಾಖಲಾಗಿರುವಂಥದ್ದು. ಇಲ್ಲಿ ಮಲ್ಲಿಕಾರ್ಜುನ ಮುತ್ಯ ಏನು ಬೇಕಾದರೂ ಹೇಳ್ಬೋದು, ಜೊತೆಗೆ ಆ ಮಗು ಕೂಡ ಏನು ಬೇಕಾದರೂ ಹೇಳ್ಬೋದು. ಅಂದರೆ ಯಾವುದೇ ರೀತಿಯಾಗಿ ನಾವು ಆ ರೀತಿಯಾಗಿ ಅನುಚಿತವಾಗಿ ನಡೆದುಕೊಂಡಿಲ್ಲ, ನಮಗೆ ಕಿರಿಕಿರಿ ಆಗಿಲ್ಲ ಅನ್ನೋ ರೀತಿಯಾಗಿದ್ದರೂ ಕೂಡ ಆ ಒಂದು ಮಗು ಆ ವಿಡಿಯೋವನ್ನು ಗಮನಿಸಿದಾಗ ಆ ಒಂದು ಮಗು ನನಗೆ ಬೇಡ, ಇದು ಒಂಥರ ಕಿರಿಕಿರಿ ಆಗ್ತಾ ಇದೆ ಅನ್ನೋ ರೀತಿಯಾಗಿ ಏನಾದರೂ ಆ್ಯಕ್ಟ್ ಮಾಡಿದರೆ ಅಥವಾ ಪ್ರತಿಕ್ರಿಯೆಯನ್ನು ನೀಡಿದರೆ, ಆ್ಯಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಕ್ರಿಯೆಯನ್ನು ಮಾಡಿದರೆ ಅದು ಪ್ರಕರಣವಾಗಿ ದಾಖಲಾಗುತ್ತೆ. ಅದರಿಂದ ಖಂಡಿತವಾಗಿ ಶಿಕ್ಷೆ ಆಗುವಂತ ಸಾಧ್ಯತೆ ಇರುತ್ತೆ. ಈ ಪ್ರಕರಣ ಸಾಬೀತಾದರೆ ಖಂಡಿತವಾಗಿಯೂ 3 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆ ಇರುತ್ತೆ. ಇದಾದ ಬಳಿಕ ಕಾರಣದಲ್ಲಿ ಬೇರೆ ಬೇರೆ ರೀತಿಯಾಗಿ ಲೈಂಗಿಕವಾಗಿ ದೌರ್ಜನ್ಯ ಮಾಡಿರುವಂಥದ್ದಾಗಿರ್ಬೋದು ಅಥವಾ ಇಂಥದ್ದೇನಾದರೂ ಅತಿ ಕ್ರೂರತೆಯನ್ನು ಒಳಗೊಂಡಿದ್ರೆ ಅಂತಹ ವ್ಯಕ್ತಿಗಳಿಗೆ ಗಲ್ಲು ಶಿಕ್ಷೆಯನ್ನು ಕೂಡ ನೀಡುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಪ್ರಕರಣ ಅಷ್ಟು ಈಸಿಯಾಗಿ ತಿಳಿದುಕೊಳ್ಳುವಂಥದ್ದಲ್ಲ. ಬೇರೆ ಬೇರೆ ಪ್ರಕರಣಗಳಲ್ಲಿ ಹೋಲಿಕೆ ಮಾಡಿದ್ರೆ ಪ್ರಕರಣ ತುಂಬ ಡೇಂಜರಸ್ ಅಂತಲೇ ಹೇಳ್ಬೋದು ನಾವು ನಿಮಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ. ಸೊ ಅದರಲ್ಲಿ ಕಲಮ್ಸ್ಗಳಿದ್ದಾವೆ. ಆ ಕಲಮ್ಸ್ಗಳ ಬಗ್ಗೆ ನಿಮಗೆ ಈ ಸದ್ಯಕ್ಕೆ ಹೇಳಿದರೆ ತುಂಬ ಅರ್ಥ ಆಗೋದು ಕಷ್ಟ ಅಂತ ಕಾಣಿಸುತ್ತೆ. ಹಾಗಾಗಿ ಬೇಡ, ಸಂಕ್ಷಿಪ್ತವಾಗಿ ನಾನು ನಿಮಗೆ ಒಂದಿಷ್ಟು ಪ್ರಕರಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಒಟ್ಟಾರೆಯಾಗಿ ಈ ಮಲ್ಲಿಕಾರ್ಜುನ ಮುತ್ಯ ಈಗ ನೋಟಿಸ್ಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇದ್ದಾರೆ, ನೋಟಿಸ್ಗೆ ಸ್ಪಂದನೆಯನ್ನು ಕೂಡ ನೀಡ್ತಾ ಇದ್ದಾರೆ. ಹಾಗಾಗಿ ಈ ವ್ಯಕ್ತಿಯನ್ನು ಇವರೆಗೂ ಬಂಧನ ಮಾಡೋದಕ್ಕೆ ಆಗಿಲ್ಲ. ಇನ್ನು ಮುಂದಿನ ಹಂತದಲ್ಲೂ ಕೂಡ ಇನ್ನೊಂದು ದಿನ ಅಥವಾ 2 ದಿನ ಕಳೆದ ನಂತರ ಮತ್ತೆ ಪೊಲೀಸರು ನೋಟಿಸನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಯಾವ ಸಂದರ್ಭದಲ್ಲಿ ಬೇಕಾದರೂ ನೋಟಿಸನ್ನು ಕೊಡಬಹುದು, ಯಾವ ಸಂದರ್ಭದಲ್ಲೂ ಬೇಕಾದರೂ ತನಿಖೆಗೆ ಬರುವಂತೆ ಆದೇಶವನ್ನು ಹೊರಡಿಸಬಹುದು. ಆ ಸಂದರ್ಭಕ್ಕೆ ಈ ಮಲ್ಲಿಕಾರ್ಜುನ ಮುತ್ಯ ಸ್ಪಂದನೆಯನ್ನು ನೀಡಿಲ್ಲ ಅಂತಂದರೆ, ಪ್ರತಿಕ್ರಿಯೆಯನ್ನು ನೀಡಿಲ್ಲ ಅಂತಂದರೆ ಆ ಸಂದರ್ಭಕ್ಕೆ ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸಹಜವಾಗಿ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಆಗುವಂತಹ ಸಾಧ್ಯತೆಯೂ ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಒಟ್ಟು ಈ ಹಂತದಲ್ಲಿ ಈಗ ಮಲ್ಲಿಕಾರ್ಜುನ ಮುತ್ಯ ಪ್ರಕರಣ ನಡೀತಾ ಇರುವಂಥದ್ದು. ಇದರ ಬೆನ್ನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪೋಷಕರು ಈ ಮಲ್ಲಿಕಾರ್ಜುನ ಮುತ್ಯ ಮಗುವಿನ ಜೊತೆ ಮಾಡಿದ್ರು ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪೋಷಕರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ರು. ಅವರಲ್ಲಿ ಕೆಟ್ಟ ಭಾವನೆಗಳಿಲ್ಲ, ಕೆಟ್ಟ ಮನಸ್ಥಿತಿ ಅವರಲ್ಲಿ ಇಲ್ಲ, ನ್ಯಾಚುರಲ್ ಆಗಿ ನಮ್ಮ ಮಗುವನ್ನು ಮುದ್ದಾಡಿದ್ದಾರೆ ಅನ್ನುವಂಥ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಮಗುವನ್ನು ಕೂಡ ಪೊಲೀಸರು ತನಿಖೆ ಮಾಡಿದ್ದಾರೆ ಅಥವಾ ಮಗುವಿನಿಂದಲೂ ಕೂಡ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಈಗ ಹರಿದಾಡ್ತಾ ಇದೆ. ಅದೆಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ. ಸೊ ಈ ಎಲ್ಲದರ ಹಿನ್ನೆಲೆಯಲ್ಲಿ ಈಗ ಈ ಹಂತದ ಬೆಳವಣಿಗೆ ಈ ಮಲ್ಲಿಕಾರ್ಜುನ ಮುತ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರುವಂತಹದ್ದು. ಸೊ ಇನ್ನು ನಾವು ಒಂದು ಮುಖ್ಯವಾದಂತಹ ವಿಚಾರವನ್ನು ಕೂಡ ಇಲ್ಲಿ ನಿಮ್ಮ ಮುಂದೆ ಹೇಳಲೇಬೇಕು. ಈ ಒಂದು ಆರೋಪದಲ್ಲಿ ಅಥವಾ ಈ ಪ್ರಕರಣದಲ್ಲಿ ಮಗು ಏನಿರುತ್ತೋ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಆ ಮಗುವಿನ ಬಗ್ಗೆ ಮುಖಗಳನ್ನು ರಿವೀಲ್ ಮಾಡುವಂಥದ್ದಾಗಿರ್ಬೋದು, ಅವರ ಗುರುತಿನ ಚೀಟಿ ಆಗಿರ್ಬೋದು, ಒಟ್ಟಾರೆ ಅವರ ಆಧಾರ್ ಕಾರ್ಡ್ ಡೀಟೇಲ್ ಅಂತ ಏನು ಕರಿತೀವಿ, ಸೊ ಅದನ್ನು ಯಾವುದೇ ಕಾರಣಕ್ಕೂ ಯಾವ ಮಾಧ್ಯಮದಲ್ಲೂ ಕೂಡ ಪ್ರಸಾರ ಮಾಡೋದಾಗಿರೋದಿಲ್ಲ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಂಚಿಕೊಳ್ಳೋ ಹಾಗೆ ಇರೋದಿಲ್ಲ. ಅಂಥವರ ವಿರುದ್ಧವೂ ಕೂಡ ದೂರು ದಾಖಲಾಗುತ್ತೆ. ಖಂಡಿತವಾಗಿಯೂ ಅಂಥವರ ವಿರುದ್ಧ ದೂರು ದಾಖಲಾದಂಥ ಸಂದರ್ಭದಲ್ಲಿ ಅವರು ಕೂಡ ಕಾನೂನಿನ ಸಂಕಟವನ್ನು ಎದುರಿಸಬೇಕಾಗುತ್ತೆ. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಮಗುವಿನ ವಿಡಿಯೋ ಆಗಿರ್ಬೋದು, ಆ ಮಗುವಿನ ಫೋಟೋಗಳಾಗಿರ್ಬೋದು, ಇಂಥದ್ದೆಲ್ಲವೂ ಕೂಡ ಓಡಾಡ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಹೇಳ್ತಾ ಇರುವಂತಹದ್ದು. ಸೊ ಈ ಹಂತದಲ್ಲಿ ಈಗ ಬೆಳವಣಿಗೆ ಆಗ್ತಾ ಇದೆ. ಇನ್ನು ಮಲ್ಲಿಕಾರ್ಜುನ ಮುತ್ಯ ಅವರ ಅಭಿಮಾನಿಗಳು ಅಥವಾ ಭಕ್ತರು ಅಂತ ಕರಿಬಹುದು, ಅವರುಗಳೆಲ್ಲರೂ ಕೂಡ ಮಲ್ಲಿಕಾರ್ಜುನ ಮುತ್ಯ ಹಾಗಲ್ಲ, ಈ ರೀತಿಯಾಗಿ ಸುಳ್ಳು ದೂರು ದಾಖಲು ಮಾಡಿದ್ದಾರೆ, ಬೇರೆ ಬೇರೆ ಹಂತದಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಅಂತದೆಲ್ಲವೂ ಕೂಡ ಆಗ್ತಾ ಇದ್ರೆ ವಿರುದ್ಧ ಧ್ವನಿ ಎತ್ತದವರು ಈ ರೀತಿಯಾಗಿ ಕೇಸನ್ನು ಮಾಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಪ್ರಕರಣ ದಾಖಲಾಗಿರುವ ಕಾರಣದಿಂದಾಗಿ ಅದನ್ನು ತನಿಖೆ ಮಾಡಲೇಬೇಕಾಗುತ್ತೆ, ಕೋರ್ಟ್ಗೆ ಹೋಗಲೇಬೇಕಾಗುತ್ತೆ. ಕೋರ್ಟ್ಗೆ ಅಲ್ಲಿ ಯಾವ ತೀರ್ಮಾನವನ್ನು ನೀಡುತ್ತೋ ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ತಲೆ ದೂಗಿಸಲೇಬೇಕಾಗುತ್ತೆ. ಸೊ ಈ ಹಂತದ ಬೆಳವಣಿಗೆ ಈಗ ಮಲ್ಲಿಕಾರ್ಜುನ ಮುತ್ಯ ಪ್ರಕರಣದಲ್ಲಿ ಆಗ್ತಾ ಇರುವಂಥದ್ದು. ಇನ್ನು ಈ ಕೇಸನ್ನು ರದ್ದು ಮಾಡೋದಕ್ಕೆ ಸಾಧ್ಯನಾ ಅಥವಾ ಪೊಲೀಸ್ ಸ್ಟೇಷನಲ್ಲೇ ಈ ಕೇಸನ್ನು ಕ್ಲೋಸ್ ಮಾಡೋದಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಬದಲಿಗೆ ಈ ವ್ಯಕ್ತಿ ಕೋರ್ಟ್ಗೆ ಹೋಗಲೇಬೇಕಾಗುತ್ತೆ, ಕೋರ್ಟ್ಗೆ ಹಾಜರಾಗಲೇಬೇಕಾಗುತ್ತೆ. ಕೋರ್ಟ್ ಏನು ತೀರ್ಮಾನವನ್ನು ನೀಡುತ್ತೋ ಆ ಹಂತದ ಮೇಲೆ ಮುಂದೆ ಯಾವ ಕೋರ್ಟ್ಗೆ ಹೋಗಬೇಕು ಅನ್ನುವಂಥದ್ದನ್ನು ಕೂಡ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಈ ರೀತಿಯಾಗಿ ಒಂದು ಪ್ರೊಸೀಜರ್ ಇರುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.